ರೀ ಮುನಿಯಮ್ಮ, ಯಾಕ್ರಿ ಹೇಳ್ತಿದ್ದೀರಾ? ನೀವಿಲ್ದೆ ಹೋಗೋದಿದ್ರೆ ನಾನು ಏನ್ ಮಾಡ್ಬೇಕಿತ್ತು ರಾಜ್? ನಿಮಗ್ ಗೊತ್ತಾ, ನಾನ್ ಪ್ರೀತಿ ಮಾಡೋರೆಲ್ಲ ನನ್ನನ್ನು ಬಿಟ್ಟು ಹೊರ್ಟೋಗ್ತಾರೆ. ನನ್ ಜೊತೆ ಯಾರು ಇಲ್ಲ. ನಾನು ಅಷ್ಟೇ ರೀ, ಯಾರಿಗೂ ಬೇಡ ಗೊತ್ತಾ. ನೀವು ಎಲ್ರೂ ಹೋಗಿ ನನ್ನ ಬಿಟ್ಟು ಹೋಗ್ಬಿಡ್ತೀರಾ? ಬಿಟ್ಟು ಹೋಗಲ್ಲ ಅಲ್ವಾ? ನಾನು ಎಲ್ಲಿಗ್ರಿ ಹೋಗ್ಲಿ, ಇಲ್ಲೇ ಇದೀನಲ್ಲ. ಈಗಲ್ಲ, ಯಾವಾಗ್ಲೂ ಬಿಟ್ಟು ಹೋಗ್ಬಾರ್ದು. ಇಲ್ಲ ನಿಮ್ಗೊಂದ್ ಲಕ್ಷ ಸಿಕ್ಕಿದ್ಮೇಲೂ ಬಿಟ್ಟು ಹೋಗ್ಬಾರ್ದು. ಇಲ್ಲ, ಎಲ್ಲೂ ಹೋಗಲ್ಲ. ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಓಕೆನಾ? ಪ್ರಾಮಿಸ್. ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಎಷ್ಟು ಒಳ್ಳೆ ಹುಡುಗಾರಿ ನೀವು. ಆದ್ರೆ ನನ್ಗೆ ಒಂದೇ ಒಂದ್ ಇಷ್ಟ ಆಗಲ್ಲ. ಅದೇನ್ ಗೊತ್ತಾ? ಏನೋ? ಅದೇ, ನೀವ್ ಪದೇ ಪದೇ ನನ್ನ ಮುನಿಯಮ್ಮ ಅಂತ ಕರೆಯೋದು. ನನ್ಗ ಹೆಸರೇ ಇಷ್ಟ ಇಲ್ಲ. ಪ್ಲೀಸ್ ರಾಜ್, ನನ್ನ ಹಾಗೆ ಕರಿಬೇಡಿ. ಆಯ್ತು ಬಿಡಿ, ಕರಿಯಲ್ಲ. ನೀವು ಸುಳ್ಳು ಹೇಳ್ತೀರಾ, ಆಮೇಲೆ ಮತ್ತೆ ಮುನಿಯಮ್ಮ ಅಂತ ಕರಿತೀರಾ. ಇಲ್ಲ ರೀ ನೋಡಿ ನೋಡಿ, ಹಾಗೆ ಅಂತಿದ್ದೀರಾ ಅಲ್ವಾ? ನೀವೇನಾದ್ರೂ ನನ್ನ ಮುನಿಯಮ್ಮ ಅಂದ್ರೆ ನಾನು ನಿಮ್ಮನ್ನ ಮುನಿಯಪ್ಪ ಅಂತಾನೆ ಕರಿತೀನಿ ಅಷ್ಟೆ. ಆಯ್ತು, ಕರಿಯಲ್ಲ. ಪಕ್ಕ? ಕನ್ಫರ್ಮ್? ಪಕ್ಕ ಕಣ್ರಿ. So sweet. Very good. ಇವ್ರು ಯಾಕಪ್ಪ ಇಷ್ಟೊಂದು ವಿಚಿತ್ರವಾಗಿ ಆಡ್ತಿದ್ದಾರೆ? ಅಜ್ಜಿ ಕೊಟ್ಟಿರೋ ಔಷಧಿ ಎಫೆಕ್ಟ್ ಅನ್ಸುತ್ತೆ. ನಿದ್ದೆ ಮಾಡ್ರಿ. Okay. Good night. ಗುಡ್ ನೈಟ್. Good night. ಗುಡ್ ನೈಟ್. Good night. ಗುಡ್ ನೈಟ್. Good night. ಗುಡ್ ನೈಟ್. ಮಲ್ಕಳಮ್ಮ. ಫುಲ್ಲು ಕಾನ್ ಕೇಸ್. ಈ ಅಜ್ಜಿಗೆ ಹೇಳಿದೆ ಬೇಡ ಬೇಡ ಅಂತ ಹೇಳಿ, ಅವಳಿಗೆ ಕುಡಿಸಿ ಇವ್ರು ಆರಾಮಾಗಿ ಮಲ್ಕೊಂಡಿದ್ದಾರೆ. ಒಳ್ಳೆ ಕಡೆ ಬಂದು ಸಿಕ್ಕಾಕೊಂಡೆ. Good night. ಇವ್ರು ಯಾಕೆ ಇಲ್ಲಿ ಮಲ್ಗಿದಾರ? ಎಬ್ಬಿಸ್ಲಾ? ಬೇಡ ಬೇಡ, ಪಾಪ ಇವಾಗಾದ್ರೂ ನಿದ್ದೆ ಮಾಡ್ಲಿ.
ರಾಜ್ ರಾಜ್ ಒಳಗಡೆ ಮಲ್ಕೊಡಿ. ಬ್ರೀತ್ ಇನ್. ನಿಮ್ಮ ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ಹಾಗೆ ಮುಂದೆ ಬಾಗಿ. ನಿಮ್ಮ ಬಲಗಾಲನ್ನು ಹಿಂದಕ್ಕೆ ತಳ್ಳಿ, ಎಡಗಾಲನ್ನು ಹಿಂದೆ ತಳ್ಳಿ. ಹೋಗಲೇ. ಆಕಾಶವನ್ನು ನೋಡಿ. ನಿಮ್ಮ ಪಾದವನ್ನು ನೋಡಿ. ನಿಮ್ಮ ಎಡಗಾಲನ್ನು ಮುಂದೆ ತನ್ನಿ, ನಿಮ್ಮ ಬಲಗಾಲನ್ನು ಮುಂದೆ ತನ್ನಿ. ನಿಧಾನಕ್ಕೆ ಮೇಲಕ್ಕೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನು ಕೆಳಗೆ ಇಳಿಸಿ. ಅವ್ರಿಗೆ ಸರಿಯಾಗಿ ಕೈ ಕಾಲು ಆಡ್ತಾ ಇಲ್ಲ, ಅವ್ರಿಗೆ ಸ್ವಲ್ಪ ಸರಿ ಮಾಡಿ. ಆಯ್ತು ಬಾಸ್. ಕೈ ಮೇಲೆ ಎತ್ತೋ. ಯಾವ ನಂದಲ್ಲ, ನಿನ್ ಕೈ ಮೇಲೆ ಎತ್ತೋ. ಹಾ, ಹಂಗೆ ಮುಂದೆ ಮುಂದೆ. ಅಜ್ಜಿ, ಆರಾಧ್ನಾ, ನೀನ್ ಯಾಕೆ ಇಷ್ಟು ಬೇಗ ಎದ್ದೆ? ಇನ್ನು ಸ್ವಲ್ಪ ರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ತಿಂಡಿ ಮಾಡ್ಕೊಂಡ್ಬಂದು ನಾನೇ ಎಬ್ಬಿಸ್ತಿದ್ದೆ ಅಲ್ವಾ? ನಾನೀಗ ಫುಲ್ಲು ಹುಷಾರಾಗಿದ್ದೀನಿ ಅಜ್ಜಿ, ಬೇಕಾದ್ರೆ ಮುಟ್ ನೋಡಿ. ಜ್ವರ ಏನೋ ಕಡಿಮೆ ಆಗಿದೆ, ಆದ್ರೆ ಸುಸ್ತಿರುತ್ತಲ್ಲ. ಅಜ್ಜಿ, ಮಹೇಶ್ ಸರ್ ಮನೇಲಿದ್ದಾಗ ಜ್ವರ ಬಂದಿದ್ರು ಕೆಲಸ ಮಾಡ್ಬೇಕಿತ್ತು, ಜ್ವರ ಬರ್ದೇ ಇದ್ರು ಕೆಲಸ ಮಾಡ್ಬೇಕಿತ್ತು. ಈ ದೇಹಕ್ಕೆ ಇದೆಲ್ಲ ರೂಢಿ ಆಗ್ಬಿಟ್ಟಿದೆ ಅಜ್ಜಿ. ಅಜ್ಜಿ, ಆಕ್ಟಿವ್ ಆಗಿದ್ರೆ ಬೇಗ ಹುಷಾರಾಗ್ತಾರಂತೆ. ನಾನೀಗ ಬಂದಿದ್ದೀನಿ ಅಲ್ವಾ, ನೀವು ಆರಾಮಾಗಿರಿ, ನಾನು ತಿಂಡಿ ಮಾಡ್ತೀನಿ. ಅಲ್ಲ ಅಜ್ಜಿ, ಪ್ಲೀಸ್ ನೀವೇನು ಮಾತಾಡೋ ಆಗಿಲ್ಲ, ಬನ್ನಿ. ಅಯ್ಯೋ ಅಜ್ಜಿ, ನೀರೇ ಖಾಲಿ ಆಗೋಗಿದೆ, 2 ನಿಮಿಷ, ನಾನು ತಂದ್ಬಿಡ್ತೀನಿ. ಹುಷಾರಾಗಿದ್ದೇ ಆಗಿದ್ದು. ಇನ್ನು ಇವಳು ಕಾಲು ನೆಲದ ಮೇಲೆ ನಿಲ್ಲೋದೇ ಇಲ್ಲ, ಕೆಲಸ ಮಾಡ್ತಾನೇ ಇರ್ತಾಳೆ. ಲೇ, ಬಾಡಿಲಿ ಇರೋದಲ್ಲ ಬರೀ ಮೂಳೆ ಕಣೋ, ಅದನ್ನೇ ನೀನ್ ಮುರಿದಾಕ್ಬಿಡ್ತೀಯಲ್ಲ. ಏನೂ ಆಗಲ್ಲಪ್ಪ, 2 ಸಾರಿ ಮಾಡೋವರೆಗೂ ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ. ಇನ್ನು 2 ಸಲನ? ಡಾಕ್ಟ್ರೆ, ನನ್ಗಿದೆಲ್ಲ ಏನು ಬೇಡ ಡಾಕ್ಟ್ರೆ, ದಯವಿಟ್ಟು ನನ್ನ ಬಿಟ್ಬಿಟ್ರೆ ಅಷ್ಟೇ ಸಾಕು. ಇದರಿಂದ ನಿಮ್ಮ ಜೀವನಕ್ಕೆ ಎಲ್ಲದಕ್ಕೂ ಸಹಾಯ ಆಗುತ್ತೆ. ಯೋಗ ನಿಮ್ಮನ್ನ ಖುಷಿಯಾಗಿಡುತ್ತೆ, ಯೋಗದಿಂದ ಎಲ್ಲವೂ ಬದಲಾಗುತ್ತೆ. ನನಗೆ ಯಾವ ಯೋಗನೂ ಬೇಡ ಡಾಕ್ಟ್ರೆ, ನನಗೆ ಬೇಕಾಗಿರೋದು ನನ್ನ ಲವ್ವು ಆರಾಧನಾ. ದಯವಿಟ್ಟು ನನ್ನ ಕಳಿಸ್ಕೊಟ್ಬಿಟ್ರೆ ನಾನು ಹಂಗೆ ಹೊರಟೋಗ್ತೀನಿ. ನಾನು ನಮ್ಮ ಹುಡುಗಿನ ಮದುವೆ ಆಗಿ ಆರಾಮಾಗಿರ್ತೀನಿ. ನಾನು ಆರಾಧನವ್ರನ್ನ ನೋಡಿದ್ರೆ ಸಾಕು ಸರಿ ಹೋಗ್ಬಿಡ್ತೀನಿ. ಬೇಕಿದ್ರೆ ಆರಾಧನವ್ರಿಗೋಸ್ಕರ ಕುಡಿಯೋದನ್ನೇ ಬಿಟ್ಬಿಡ್ತೀನಿ. ದಯವಿಟ್ಟು ನನ್ನ ಕಳಿಸ್ಕೊಟ್ಬಿಡಿ. ನೀನು ನಿಮ್ಮ ಹುಡುಗಿ ಹತ್ರ ಹೋಗ್ಬೇಕು ಅಂತಾನೆ ನಾವಿದನ್ನೆಲ್ಲ ಮಾಡಿಸ್ತಾ ಇರೋದು. ನೀವು ಆರೋಗ್ಯದಿಂದ ಹೋದ್ರೆ ನಿಮ್ಮ ಹುಡುಗಿಗೂ ಖುಷಿಯಾಗುತ್ತೆ, ಆಮೇಲೆ ಅವರು ನಿಮ್ಮನ್ನ ಒಪ್ಕೋಬೋದು. ಡಾಕ್ಟ್ರೆ, ನಾನು ಇದರಿಂದ ಹೋಗೋ ಅಷ್ಟೊತ್ತಿಗೆ ಆ ರಾಜು ನಮ್ಮ ಹುಡುಗಿನ ಕ್ಯಾಚ್ ಹಾಕೊಂಡು ಪಟಾಯಿಸ್ಕೊಂಡ್ಬಿಟ್ಟಿದ್ರೆ ಏನು ಮಾಡೋದು ಡಾಕ್ಟ್ರೆ? ನಿಮ್ಗೆ ಯಾಕೆ ನನ್ನ ನೋವು ಅರ್ಥ ಆಗ್ತಿಲ್ಲ? ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ರೆ ಎಲ್ಲವೂ ಸಾಧ್ಯವಾಗುತ್ತೆ. ಅಯ್ಯೋ, ನಾನಲ್ಲಿದ್ದಾಗಲೇ ನಮ್ಮ ಹುಡುಗಿ ಹಿಂದೆ ಆ ರಾಜು ನಾಯಿ ಥರ ಹೋಗ್ತಾ ಇದ್ದ. ಈಗ ನಾನಲ್ಲಿಂದ ಇನ್ನೇ ನಾನಾಹುತ ಮಾಡಿರ್ತಾನೋ ಏನೋ.
ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ ಡಾಕ್ಟ್ರೆ. ನಾನು ನಮ್ಮ ಹುಡುಗಿನ ನೋಡಬೇಕು, ಪ್ಲೀಸ್ ಬಿಡಿ ನನ್ನ. ಯೋಗಾಸನ ಮಾಡುವಾಗ ಮಾತಾಡಬಾರ್ದು. ಮೊದಲು ಯೋಗವನ್ನ ಸರಿಯಾಗಿ ಕಲ್ತ್ಕೋ. ನಾನು ಕುಡ್ತಾ ಬಿಡೋದಕ್ಕೂ ಈ ಯೋಗಾಸನಕ್ಕೂ ಏನಯ್ಯ ಸಂಬಂಧ? ಎಲ್ಲವೂ ನಿಧಾನಕ್ಕೆ ಅರ್ಥವಾಗುತ್ತೆ. ಶಿಷ್ಯ, ಬಾಸ್, ಯೋಗವನ್ನು ಶುರು ಮಾಡು. ಎಲ್ಲರೂ ಕೈಯನ್ನು ಮೇಲಕ್ಕೆ ಎತ್ತಿ. ಇಲ್ಲಿಂದ ನಿನ್ನ ಕಣ್ತಪ್ಸಿ ಎಸ್ಕೇಪ್ ಆಗಲಿಲ್ಲ, ನನ್ನ ಹೆಸರು ಪುರುಷಿನೇ ಅಲ್ಲ. ನೋಡ್ತಾ ಇರು. ಅಮ್ಮ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳು? ಬೇಡ ಅಮ್ಮು, ನಿಂಗೆ ಮೊದಲೇ ಹುಷಾರಿಲ್ಲ, ಕೈ ಬೇರೆ ಸುಟ್ಕೊಂಡಿದ್ಯಾ. ಹೋಗಿ ರೆಸ್ಟ್ ಮಾಡಮ್ಮ. ಏನಮ್ಮ ಯಾವಾಗ್ಲೂ ಹೀಗೆ ಹೇಳ್ತೀಯ? ಹುಷಾರಿಲ್ಲ ಅಂತ ಇಡೀ ದಿನ ರೆಸ್ಟ್ ಮಾಡಕ್ಕಾಗತ್ತಾ? ನಾನೇನ್ ಚಿಕ್ಕ ಮಗುನ? ಇರ್ಲಿ ಬಿಡಕ್ಕ, ಏನೋ ಹೆಲ್ಪ್ ಮಾಡ್ಬೇಕು ಅನ್ಸಿದಾಳೆ, ಮಾಡ್ಲಿ ಬಿಡಿ. ಇನ್ ಯಾವಾಗ್ಲೂ ಬರ್ತಾಳ, ಇವತ್ತೇನೋ ಉತ್ಸಾಹದಿಂದ ಬಂದಿದ್ದಾಳಪ್ಪ. ಅಂದ್ರೆ ಏನತ್ತೆ? ನಾನು ಈ ಕಡೆ ಬರೋದೇ ಇಲ್ಲ ಅಂತ ಇನ್ಸಲ್ಟ್ ಮಾಡ್ತಿದ್ದೀರಾ? ಅಯ್ಯೋ ಅಮ್ಮು, ಅವ್ರ ಅರ್ಥದಲ್ಲಿ ಹೇಳಿಲ್ಲ ಕಣೆ. ನೀನು ಕಾಫಿ ಕೊಡ್ಲಾ? ನನಗ್ ಬೇಡ. ಅಪ್ಪ ಎಲ್ಲಿ? ಅಪ್ಪ ರೂಮಲ್ಲಿದ್ದಾರಮ್ಮ. ಯಾಕೆ? ಆಫೀಸ್ಗೆ ಹೋಗಿಲ್ವಾ? ಟೈಮ್ ಆಯ್ತಲ್ವಾ? ಅಮ್ಮು, ಅವ್ರಿವತ್ತು ಆಫೀಸಿಗೆ ಹೋಗಲ್ವಂತೆ. ಯಾಕೆ ಹೋಗಲ್ಲ ಅಂತೆ? ಅವರು ಇನ್ನೂ ಅಪ್ಸೆಟ್ ಆಗೇ ಇದ್ದಾರೆ. ಅಮ್ಮು, ನಿನಗೆ ತಿಂಡಿ ಕೊಡ್ತೀನಿ. ಈರಮ್ಮ, ಅದ್ಯಾಕಪ್ಪ ಅಪ್ಸೆಟ್ ಆಗಿದ್ದಾರೆ? ನನ್ ವಿಷಯಕ್ಕ? ನನಗ್ ಹೀಗಾಯ್ತು ಅಂತನಾ? ಅಮ್ಮ, ಇದ್ ಹೇಗಾಯ್ತು ಅಂತ ಅವ್ರಿಗೆ ಗೊತ್ತು ತಾನೆ. ಮತ್ತ ಆಫೀಸ್ಗೆ ಹೋಗಲ್ಲ ಅಂತ ಕೂತ್ರೆ ತಪ್ಪು ತಾನೆ? ಅಮ್ಮ, ಕಂಪನಿನೇ ಅವ್ರದ್ದು, ಏನೋ ಆಕ್ಸಿಡೆಂಟ್ ಆಗಿದೆ. ಅವರೇ ಆಫೀಸ್ಗೆ ಹೋಗಿಲ್ಲ ಅಂದ್ರೆ ಎಂಪ್ಲಾಯೀಸ್ಗೆ ಮೋಟಿವೇಶನ್ ಇರತ್ತಾ? ಅಮ್ಮ, ಅಪ್ಪ ಆಫೀಸಿಗೆ ಬರಲೇಬೇಕು. ನೀನ್ ಕಾಫಿ ಕೊಡು, ನಾನು ಕೊಟ್ಟು ಮಾತಾಡ್ಸ್ಕೊಂಡ್ ಏನಮ್ಮ ಸುಮ್ಮನೆ ನಿಂತಿದ್ಯಾ? ಕೊಡಮ್ಮ. ಒಂದ್ ನಿಮಿಷ. ತಗೋ. ಅಕ್ಕ, ನನ್ಗೆ ಯಾಕೋ ಅಮ್ಲನ್ ನೋಡ್ತಿದ್ರೆ ಭಯ ಜಾಸ್ತಿ ಆಗ್ತಾ ಇದೆ.